ಹಾಯ್ ಎಲ್ಲರಿಗೆ ಕೂಡ ಮಧ್ಯಾಹ್ನ ನಂತರ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ. ನಾನು ಇವಾಗ ಸೋಯಾ ಚಂಕ್ಸ್ ಚಿಲ್ಲಿ ಮಾಡ್ತಾ ಇದ್ದೇನೆ. ಖುಷಿ ಮೊನ್ನೆಯಿಂದ ಹಠ ಮಾಡ್ತಾ ಇದ್ದಾಳೆ, ಒಮ್ಮೆ ಸೋಯಾ ಚಂಕ್ಸ್ ಮಾಡಿಕೊಡಿ ಅಂತ. ನನಗೆ ಅಷ್ಟಾಗಿ ಇಷ್ಟ ಆಗೋದಿಲ್ಲ, ಮತ್ತೆ ಇಲ್ಲಿ ಯಾರಿಗೆ ಕೂಡ ಅಷ್ಟು ಇಷ್ಟ ಇಲ್ಲ, ಅವಳಿಗೆ ಮಾತ್ರ ತುಂಬ ಇಷ್ಟ. ಹಾಗೆ ಇವತ್ತು ಚಿಲ್ಲಿ ಮಾಡಿ ನೋಡುವ ಅಂತ. ಹೇಗೆ ಮೂಜಿ ಗ್ಲಾಸ್ ಪಡೆಯ ಇದು ಹಾಗೆ ಫ್ರೈ ಮಾಡಲಿಕ್ಕೆ ಇಟ್ಟಿದ್ದೇನೆ ನಾನು. ಸೋಯಾ ಚಂಕ್ಸ್ ಫ್ರೈ ಮಾಡ್ತಾ ಇದ್ದಾರೆ. ನಾವು ಚಿಕನ್ ಫ್ರೈ ಎಲ್ಲ ಮಾಡುವಾಗ ಮಸಾಲೆ ಹಾಕ್ತೇವಲ್ಲ, ಚಿಕನ್ ಕಬಾಬ್ ಮಸಾಲ ಅಲ್ಲ, ಮನೆಯಲ್ಲಿ ಮಸಾಲೆ ಮಾಡ್ತೇವಲ್ಲ, ಮೆಣಸಿನ ಪೌಡ್ರ್, ಅರಿಶಿನ ಪೌಡ್ರ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಸ್ವಲ್ಪ ಕಾರ್ನ್ಫ್ಲವರ್ ಹುಡಿ ಹಾಕಿ ಹೀಗೆ ಮಸಾಲ ಮಾಡಿ ಇದನ್ನು ಹಾಕಿದ್ದೆ ನಾನು. ಇದನ್ನು ಇವಾಗ ಫ್ರೈ ಮಾಡ್ತಾ ಇದ್ದೇನೆ, ಸ್ವಲ್ಪ ಚಿಲ್ಲಿ ಮಾಡುವ ಅಂತ. ಅವಳೊಂದು ಆಸೆ ತೀರಿಸಿ ಕೊಡುವ ಅಂತ, ಇಲ್ಲದಿದ್ದರೆ ಅದನ್ನೇ ಹೇಳ್ತಾ ಇರ್ತಾಳೆ ಅವಳು. ಫ್ರೈ ಆಯ್ತು. ಇದು ಸೋಯಾ ಚಂಕ್ಸ್ ಉಂಟಲ್ಲ, ಫಸ್ಟ್ ಬಿಸಿ ನೀರಲ್ಲಿ ಉಪ್ಪು ಹಾಕಿ ಸ್ವಲ್ಪ ಹೊತ್ತು ಇಡಬೇಕು. ಅದರ ನಂತರ ಹಿಂಡಿ ತೆಗೆದು ಅದರ ನಂತರ ಮಸಾಲೆ ಹಾಕಿ ಇಡಬೇಕು. ಹಾಗೆ ಚಿಲ್ಲಿ ರೆಡಿ ಮಾಡ್ತಾ ಇದ್ದೇನೆ. ನಾವು ಚಿಕನ್ ಚಿಲ್ಲಿ ಏನು ಗೋಬಿ ಮಂಚೂರಿಯಲ್ಲಿ ಯಾವ ಥರ ಮಾಡೋದು ಅದೇ ಥರ ನಾನು ಮಾಡ್ತಾ ಇದ್ದೇನೆ. ಸಾಸ್ ಇತ್ತು, ಸಾಸ್ ಹಾಕ್ತಾ ಇದ್ದೇನೆ. ಸಾಸ್ ಇತ್ತು ಹಾಗಾಗಿ ಹಾಕ್ತಾ ಇದ್ದೇನೆ. ಟೊಮೆಟೊ ಸಾಸ್ ಮತ್ತು ಸಾಯ್ ಸಾಸ್ ಇತ್ತು, ಅದೆರಡು ಕೂಡ ಹಾಕಿದ್ದೇನೆ ನಾನು. ಬಾಕಿ ಎಲ್ಲ ನಾವು ಚಿಲ್ಲಿ ಯಾವ ಥರ ಮಾಡೋದು ಅದೇ ಥರ. ಸ್ವಲ್ಪ ಕಾರ್ನ್ಫ್ಲವರ್ ಉಂಟಲ್ವ, ಅದನ್ನು ಕೂಡ ಹಾಕಿದ್ದೇನೆ. ನೀರು ಹಾಕಿ ಸ್ವಲ್ಪ ಕಾರ್ನ್ಫ್ಲವರ್ ಕೂಡ ಮಿಕ್ಸ್ ಆಗಿದ್ದೇನೆ ತಿಕ್ಕಾಗಲಿಕ್ಕೋಸ್ಕರ. ಸೋಯಾ ಚಂಕ್ಸ್ ಚಿಲ್ಲಿ ರೆಡಿ ಆಗಿದೆ ನೋಡಿ. ನೋಡಲಿಕ್ಕೆ ತುಂಬ ಸೂಪರ್ ಆಗಿದ್ದಲ್ಲ, ತಿನ್ನಲಿಕ್ಕೆ ಸಹ ಒಳ್ಳೆಯದುಂಟು. ಚಿಲ್ಲಿ ಒಳ್ಳೆಯದಾಗ್ತದೆ. ಚಿಕನ್ ಚಿಲ್ಲಿ ಮಾಡುವ ರೀತಿಯೇ ಮಾಡೋದು ಇದನ್ನು ಕೂಡ. ಸೋಯಾ ಚಂಕ್ಸ್ ಚಿಲ್ಲಿ ಉಂಟಲ್ಲ, ತುಂಬ ಒಳ್ಳೆಯದಾಗ್ತದೆ. ಅದು ಖುಷಿ ಸೂಪರ್ ಆಗಿದೆ. ಇಷ್ಟು ಒಳ್ಳೆ ಆಗ್ತದೆ ಗೊತ್ತಿಲ್ಲ, ಇದು ನನಗೆ ಇಷ್ಟ ಆಯ್ತು. ನನಗೆ ಚಿಕನ್ ಚಿಲ್ಲಿ ಯಾವ ಥರ ಮಾಡೋದು ಅದೇ ಥರ ಮಾಡಿದ್ದು ನಾನು. ನನಗೆ ಅದರ ಪದಾರ್ಥ ಅಷ್ಟು ಒಳ್ಳೆ ಆಗೋದು, ಸುಕ್ಕ ಉಂಟಲ್ಲ ಅಷ್ಟು ಒಳ್ಳೇದಾಗೋದಿಲ್ಲ ಸೋಯಾ ಚಂಕ್ಸ್. ಇದು ಸೂಪರ್ ಆಗಿದೆ. ಸ್ವಲ್ಪ ಟೊಮೆಟೊ ಸಾಸ್ ಎಲ್ಲ ಹಾಕಿದೆ ನಾನು. ಹೊರಗಡೆ ಮಳೆ ಬರ್ತಾ ಉಂಟು, ಮಳೆ ಸ್ಟಾರ್ಟ್ ಆಗಿದೆ. ಆವಾಗ ಬಿಸಿಲಿತ್ತು, ಇವಾಗ ಮಳೆ ಬಂತು. ಅವರು ಮೀನು ತರ್ತೇನೆ ಅಂತ ಹೇಳಿದ್ದಾರೆ, ಹಾಗೆ ಕಾಯ್ತಾ ಕೂತ್ಕೊಂಡದು. ಒಂದು ಕಡೆ ಗುಡುಗು ಕೂಡ ಬರ್ತಾ ಉಂಟು ಜೋರಲ್ಲಿ. ಕರೆಂಟ್ ಮಾಡೋ ಖುಷಿತುಲ ಕರೆಂಟ್ ಹೋಗಿರ್ಬೋದು. ಇಲ್ಲಿ ಒಂದು ಗುಡುಗು ಬರುವಾಗ ಕರೆಂಟ್ ಹೋಗಿರ್ತದೆ. ಹೋಗಿದ್ದು ಒಂದು ಗುಡುಗು ಬಂದರೆ ಮತ್ತೆ ತುಂಬ ಹೊತ್ತು ಕರೆಂಟ್ ಇಲ್ಲ ಇಲ್ಲಿ. ಇನ್ನು ಮಳೆಗಾಲದ ಅವಸ್ಥೆ ಹಾಗೆ ಇಲ್ಲಿ ಹೇಗೆ ಇನ್ನು ಮಳೆಗಾಲದಲ್ಲಿ ಅಂತ ಹೇಳಿದರೆ, ಒಂದು ಗುಡುಗು ಬರುವಾಗ ಕರೆಂಟ್ ಹೋಗ್ತದೆ. ಕರೆಂಟ್ ಹೋದರೆ ಮತ್ತೆ ಕರೆಂಟ್ ಇರುವುದೇ ಇಲ್ಲ ಸಂಜೆವರೆಗೆ. ಒಮ್ಮೊಮ್ಮೆ ಒಂದು ದಿವಸ ಇಡೀ ಕರೆಂಟ್ ಇರೋದಿಲ್ಲ. ನಾವು ಮತ್ತೆ ಇನ್ವೆಂಟರ್ ಯಾಕೆ ಹಾಕಿಸ್ಲಿಲ್ಲ ಅಂತ ಹೇಳಿದರೆ, ಇನ್ವೆಂಟರ್ ಹಾಕಿದರೆ ಮಿಕ್ಸಿ ಹಾಕ್ಲಿಕ್ಕೆ ಆಗೋದಿಲ್ಲ, ಅದಕ್ಕೆ ಕೂಡ ಜಾಸ್ತಿ ಲೋಡ್ ಕೊಡ್ಲಿಕ್ಕೆ ಆಗೋದಿಲ್ಲ ಅಲ್ಲ. ಅದಕ್ಕೋಸ್ಕರ ಅಷ್ಟೇನು ಪ್ರಯೋಜನ ಇಲ್ಲ ಅಂತ ಆಯ್ತು ನಮ್ಗೆ ಇನ್ವೆಂಟರ್ ಹಾಕಿ ಕೂಡ. ಅದಕ್ಕೋಸ್ಕರ ಚಾರ್ಜಿಂಗ್ ಲೈಟ್ ಹಾಕಿದ್ದೇವೆ. ಕರೆಂಟ್ ಹೋಗುವಾಗ ಬಲ್ಬ್ ಹೋಗ್ತದೆ ಅದು. ಮತ್ತೇನು ಕಷ್ಟ ಆಗೋದು ಅಂತ ಹೇಳಿದರೆ, ಮೊಬೈಲ್ ಚಾರ್ಜ್ ಇದು ನನಗೆ ತುಂಬ ಕಷ್ಟ ಆಗೋದು. ಮೊಬೈಲು ಚಾರ್ಜ್ ಇರೋದಿಲ್ಲ ಅಲ್ವ, ಅದೊಂದು ದೊಡ್ಡ ಕಷ್ಟ ಅಂತ ಹೇಳ್ಬೋದು. ಮತ್ತೆ ಯಾವುದು ಕೂಡ ಕಷ್ಟ ಅಂತ ಅನಿಸೋದಿಲ್ಲ. ಯಾಕೆಂತ ಹೇಳಿದರೆ ಮಿಕ್ಸಿ ಹಾಕ್ಲಿಕ್ಕೆ ಆಗೋದಿಲ್ಲ, ಫ್ರಿಡ್ಜ್ ಆನ್ ಮಾಡ್ಲಿಕ್ಕೆ ಆಗೋದಿಲ್ಲ, TV ಜಾಸ್ತಿ ಹಾಕಿದರೆ ಕೂಡ ಇನ್ವೆಂಟರ್ ಹಾಳಾಗ್ತದೆ. ಅದಕ್ಕೋಸ್ಕರ ನಾವು ಇನ್ವೆಂಟರ್ ತೆಗಿಲಿಲ್ಲ. ಇನ್ನು ಮಳೆಗಾಲದ ಅವಸ್ಥೆ ಹಾಗೆ ನಮ್ಮದಿಲ್ಲಿ. ನನ್ನ ಗಂಡ ಬಂದರು ಇವತ್ತು, ಕಾರಲ್ಲಿ ಹೋಗಿದ್ದಾರೆ, ಹಾಗಾಗಿ ತೊಂದರೆ ಇಲ್ಲ. ಮಳೆ ಬಂದದ್ದು, ಇಲ್ಲದಿದ್ದರೆ ಬೈಕಲ್ಲಿ ಹೋಗ್ತಾರೆ ಅವರು, ಜಾಸ್ತಿ ಬೈಕಲ್ಲಿ ಹೋಗೋದು. ಹಾಗೆ ಇವತ್ತು ಕಾರಲ್ಲಿ ಹೋದದ್ದು ಅವರಿಗೊಂದು ಉಪಕಾರ ಆಯಿತು. ಮಳೆ ಬರ್ತಾ ಉಂಟು. ಇವರು ನೋಡಿ ಒಂದು ಬರುವುದಿಲ್ಲ, ಇನ್ನೊಂದೇ ತಾರೆ. ಹೊರಗಡೆ ಪುಳಿ ಮುಂಚೆ ಆಗ್ತಾ ಉಂಟು, ಹೊರಗಡೆ ಮಳೆ ಬರ್ತಾ ಉಂಟು. ಅಷ್ಟು ಬೆಳಕು ಉಂಟು ನೋಡಿ. ಅಮ್ಮ ಎಲ್ಲಿದ್ದಾರೆ? ವಿಡಿಯೋ ಅನ್ಕೋಣ. ಪಪ್ಪಾಯಿ ಉಂಟು, ಪಪ್ಪಾಯಿ ಒಂದು ಹಣ್ಣಾಗಿದೆ, ಅದು ತೆಗೆಯದಿದ್ರೆ ಮತ್ತೆ ಕಾಗೆಗಳು ತಿನ್ಬೋದು.
ಸಮಿತಿನ ಫೇವ್ರೆಟ್ ಪಪ್ಪಾಯಿ. ಸಮಿತಿದು ಫೇವ್ರೇಟೇ, ನನ್ನದು ನನ್ನ ಯಜಮಾನ್ರಿಗೆ ಫೇವ್ರೇಟ್. ಹೀಗೆ ಬೆಳಿಗ್ಗೆ ಪಪ್ಪಾಯಿ ಕಟ್ ಮಾಡಿದೆ ನಾನು. ಇಲ್ಲದಿದ್ದರೆ ಏನಾದರೂ ತಿಂತದಲ್ವ. ತುಂಬ ದೊಡ್ಡದಾಗಲಿಲ್ಲ, ಇದೆ ತುಂಬ ದೊಡ್ಡದಾಗ್ತದೆ ಈ ಪಪ್ಪಾಯಿ. ಮತ್ತು ಪಪ್ಪಾಯಿ ಮಕ್ಕಳಿಗೆ ಕೂಡ ತುಂಬ ಒಳ್ಳೆಯದು, ಎಲ್ಲರಿಗೂ ಕೂಡ ಒಳ್ಳೆಯದು ಪಪ್ಪಾಯಿ ತಿಂದರೆ. ಕಿಚನಿಗೆ ಹೋಗುವಾಗ ಘಮ 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 ಪರಿಮಳ ಬರ್ತಾ ಉಂಟಲ್ಲ ಸಮಿತೆ. ಇದು ಹಲಸಿನ ಹಣ್ಣಿನ ಪರಿಮಳ ಬರ್ತಾ ಉಂಟು. ಹಲಸಿನ ಹಣ್ಣು ಹಣ್ಣಾಗ್ತಾ ಬಂದಿದೆ ಕಾಣ್ತದೆ. ಇತ್ತಾಚಿ ಬೈಯದು ಕವೇ. ನನಗೆ ನೀರು ದೋಸೆ ಮಾಡ್ತಾ ಇದ್ದೇನೆ. ಪುಳಿ ಮುಂಚಿ ಮತ್ತು ನೀರು ದೋಸೆ ತುಂಬ ಒಳ್ಳೆ ಕಾಂಬಿನೇಷನ್ ಅಲ್ವಾ. ಬಂಗುಡೆ ಪುಳಿ ಮುಂಚಿ ಮತ್ತು ನೀರು ದೋಸೆ. ನನಗೆ ನೀರು ದೋಸೆ ಹಾಕುವಾಗ ಒಂದು ಸೌಂಡ್ ಬರ್ತದಲ್ವ, ಅದು ನನಗೆ ತುಂಬ ಇಷ್ಟ. ಹೌದಾ? ಚಿಂಗ್ ಚಿಂಗ್ ಅಂತ ಸೌಂಡ್ ಬರ್ತದಲ್ವ. ಮೊದಲೆಲ್ಲ ನಾನು ನೀರು ದೋಸೆ ಉಂಟಲ್ವಾ ನಾನ್ ಸ್ಟಿಕ್ಕಲ್ಲಿ ಮಾಡ್ತಾ ಇದ್ದೆ, ಬೇಗ ಆಗ್ತದೆ ಅಂತ. ಇವಾಗ ನಾನು ನಾನ್ ಸ್ಟಿಕ್ ಯೂಸ್ ಮಾಡೋದಿಲ್ಲ. ಯಾಕೆಂತ ಹೇಳಿದರೆ ನಾನ್ ಸ್ಟಿಕ್ ಯೂಸ್ ಮಾಡಬಾರ್ದು ಅಂತ ತುಂಬ ಜನ ಹೇಳಿದರು. ಅದರ ನಂತರ ನಾನ್ ಸ್ಟಿಕ್ ಉಂಟಲ್ಲ, ಲಾಸ್ಟಿಗೆ ಅದರ ಕಪ್ಪಿದ್ದು ಉಂಟಲ್ವಾ, ಅದು ಎದ್ದು ಬರ್ತದೆ, ಕೋಟಿಂಗ್ ಉಂಟಲ್ಲ ಕಪ್ಪಿದು, ಅದು ನಮ್ಮ ಹೊಟ್ಟೆಗೆ ಹೋಗುದಲ್ಲ. ಅದಕ್ಕೋಸ್ಕರ ನಾನು ಇವಾಗ ಕಬ್ಬಿಣದ ಕಾವಲಿಯಲ್ಲಿ ನೀರು ದೋಸೆ ಮಾಡೋದು. ಇನ್ನೊಂದು ಕಬ್ಬಿಣದ ಕಾವಲಿ ತೆಗಿಬೇಕು ಅಂತಿದ್ದೇನೆ. ಯಾವುದು ಗೊತ್ತುಂಟಾ? ಚಪಾತಿ ಮಾಡೋದು ಉಂಟಲ್ವಾ, ಅದೊಂದು ತೆಗಿಬೇಕು. ಬಿಸಿ ಬಿಸಿ ನೀರು ದೋಸೆ ಮತ್ತೆ ಪುಳಿ ಮುಂಚಿ. ಅಮ್ಮ ಒಂದು ಮಾಡಲೆ. ಖುಷಿ ಮಲಗಿದಾಳೆ. ಖುಷಿ ಇನ್ನು ಕೂಡ ಎದ್ದೇಳಲಿಲ್ಲ. ಕೆಲವರು ಹೇಳ್ಬೋದು ಹೆಣ್ಣು ಮಕ್ಕಳನ್ನು ಅಷ್ಟೊತ್ತು ಮಲಗಿಸಬಾರ್ದು ಹಾಗೆ ಹೀಗೆ ಅಂತ. ನಾನು ಅದಕ್ಕೆ ಎಗೇನ್ಸ್ಟ್ ಆಗಿದ್ದೇನೆ. ಯಾಕೆಂತ ಹೇಳಿದರೆ ಇವಾಗ ಮಲಗಿದ್ರೆ ಬಂತಲ್ವ, ಮತ್ತೆ ದೊಡ್ಡವರಾದ ಇನ್ನೂ ದೊಡ್ಡ ದೊಡ್ಡ ಕ್ಲಾಸಿಗೆ ಹೋದ ನಂತರ ಪಾಪ ಓದಲಿಕ್ಕೆ ಅದೆಲ್ಲ ಜಾಸ್ತಿ ಇರ್ತದಲ್ವ. ಇವಾಗ ರಜೆ ಇರುವಾಗ ಮಲಗುತ್ತಾರೆ, ಮತ್ತೆ ಮಲಗಲಿಕ್ಕೆ ಸಿಗೋದಿಲ್ಲ ಅಲ್ವಾ. ಹಾಗೆ ಹೇಳುವವರಿಗೆ ನಾನು ಎಗೇನ್ಸ್ಟ್ ಆಗಿ ಮಾತಾಡ್ತೇನೆ. ಅಷ್ಟೊತ್ತು ಮಲಗಿಸಬಾರ್ದು ಹೆಣ್ಣು ಮಕ್ಕಳನ್ನು ಅಂತ. ಮತ್ತು ಹೆಣ್ಮಕ್ಕಳು ಮಲಗಿದ್ರೆ ಏನಾಗ್ತದೆ ಅಲ್ವಾ, ಗಂಡು ಮಕ್ಕಳಿಗೆ ಮಾತ್ರ ಮಲಗಲಿಕ್ಕಿರೋದಲ್ವಾ. ರಜೆಯ ದಿವಸ ಇವಾಗ ಚಿಕ್ಕ ಪ್ರಾಯದಲ್ಲಿ ಮಲಗಿದು ಬಂತು ಮಕ್ಕಳು. ಮತ್ತು ಹೆಂಗಸರಿಗೆ ಮತ್ತೆ ಅಷ್ಟು ಆರಾಮದಲ್ಲಿ ಏನು ಮಲಗಲಿಕ್ಕೆ ಸಿಗೋದಿಲ್ಲ. ಎಲ್ಲರಿಗೂ ಕೂಡ ಹಾಗೆಯೇ, ರಜೆ ಇರುವಾಗ ಮಲಗಲಿ ಅಲ್ವಾ. ಹಾಗೆ ನಾನು ಹೇಳೋದಿಲ್ಲ ಎಷ್ಟೊತ್ತು ಬೇಕಾದರೂ ಮಲಗಲಿ ಅಂತ. ಮಾತ್ರ ಸ್ಕೂಲ್ ಇರುವ ಟೈಮಲ್ಲಿ ಮಾತ್ರ ನಾನು ಮಲಗಿದ್ರೆ ಬೈತೇನೆ, ರಜೆ ಇರುವಾಗ ಬಿಡ್ತೇನೆ ನಾನು. ನನ್ನ ಯಜಮಾನರು ಸಹ ಹೇಳ್ತಾರೆ ಎಬ್ಬಿಸುವಾಗ, ರಜೆ ಇರುವ ಟೈಮಲ್ಲಿ ಇರಲಿ ಮಲಗಲಿ ನಿನಗೆ ಏನಾಗ್ತದೆ ಅಂತ. ಅವರು ಕೂಡ ಹಾಗೆ ಆಲೋಚನೆ ಮಾಡ್ತಾರೆ. ಇವಾಗ ಅವರಿಗೆ ಗೊತ್ತುಂಟು, ಹೇಳ್ತಾರೆ ನನ್ನ ಹತ್ರ, ಇವಾಗ ಮಲಗಿದು ಬಂತು, ಮತ್ತು ಆರಾಮದಲ್ಲಿ ಏನು ಮಲಗಲಿಕ್ಕೆ ಆಗೋದಿಲ್ಲ. ಮದುವೆ ಆದ ನಂತರ ಮತ್ತೆ ಆರಾಮದಲ್ಲಿ ಅಂತೂ ಮಲಗಲಿಕ್ಕೆ ಆಗೋದಿಲ್ಲ, ಮಕ್ಕಳಾದ ನಂತರ ಮತ್ತೆ ಸಹ ಆಗೋದಿಲ್ಲ. ಹಾಗೆ ನಮ್ಮ ಬಾಲ್ಯದ ಟೈಮ್ ಉಂಟಲ್ವ, ಅದು ಒಳ್ಳೆ ರೀತಿಯಲ್ಲಿ ಹೋಗಬೇಕು ಬಾಲ್ಯದ ಟೈಮ್. ಮತ್ತು ಆಮೇಲೆ ಉಂಟಲ್ವ, ಅದು ನನಗೆ ಎಷ್ಟು ಕೆಲಸ ಇರಲಿ, ಎಷ್ಟು ಸಂಬಳ ಇರಲಿ, ಹೆಂಗಸರಿಗೆ ಒಂದು ಕೆಲಸ ಇದ್ದೇ ಇರ್ತದಲ್ವ ಮನೆಯಲ್ಲಿ. ಹಾಗೆ ಮನೆ ಕೆಲಸಕ್ಕೆ ಉಂಟಲ್ಲ, ಸ್ವಲ್ಪ ಸ್ವಲ್ಪ ಹೆಲ್ಪ್ ಕೂಡ ಮಾಡ್ತಾಳೆ ಅವಳು. ಸ್ವಲ್ಪ ಸ್ವಲ್ಪ ಕೆಲಸ ಕಲಿಸಿದೆ ನಾನು, ಗೊತ್ತಿರಲಿ ಅಂತ. ಹಾಗೆ ನಾನು ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಇವತ್ತಿದೊಂದು ಚಿಕ್ಕ ವ್ಲಾಗ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತಾ ಇದ್ದೇನೆ. ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ವಿಡಿಯೋಸನ್ನು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ. ಮುಂದಿನ ವ್ಲಾಗಿನ ಜೊತೆಗೆ ಸಿಗ್ತಾ ಇದ್ದೇನೆ. ಥ್ಯಾಂಕ್ ಯು.